ಮಿಥುನ ರಾಶಿಯವರ ಜುಲೈ ತಿಂಗಳಿನ ಭವಿಷ್ಯ ಹೇಗಿದೆ ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರಾ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಮಿಥುನ ರಾಶಿಯವರ ಜುಲೈ ತಿಂಗಳಿನ ಭವಿಷ್ಯ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಮಿಥುನ ರಾಶಿಯವರ ಜೀವನ ಆದರೆ ಬದಲಾಗುವ ಸಾಧ್ಯತೆ ಹೆಚ್ಚಿರ್ತಕ್ಕಂಥದ್ದು ಜುಲೈ ತಿಂಗಳಿನಲ್ಲಿ. ನಿಮ್ಮ ಕಷ್ಟಕ್ಕೆ ಪ್ರತಿಫಲ ಆದರೆ ಸಿಗ್ತಕ್ಕಂಥದ್ದು. ಇಷ್ಟು ದಿನ ಪಟ್ಟಂತಹ ಕಷ್ಟಕ್ಕೆ ಇದೀಗ ಪ್ರತಿಫಲವನ್ನು ನೀವು ನಿರೀಕ್ಷಿಸಬಹುದಾಗಿರುತ್ತೆ. ನಂತರ ನೀವು ಬುದ್ಧಿವಂತರು. ಹೌದು, ಮಿಥುನ ರಾಶಿಯವರು ತುಂಬ ಬುದ್ಧಿವಂತರಾಗಿ ಪ್ರತಿ ವಿಷಯದಲ್ಲೂ 100 ಬಾರಿ ಯೋಚನೆಯನ್ನು ಮಾಡಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂತಹ ಸೂಕ್ಷ್ಮ ಮತ್ತು ಬುದ್ಧಿವಂತರು ಮಿಥುನ ರಾಶಿಯವರಾಗಿರ್ತೀರ. ನಿಮ್ಮ ಮಾತಿನಿಂದ ಕಲ್ಲಂತೆ ಇರುವ ಮನಸ್ಸನ್ನು ಕರಗಿಸುವ ಬಲ ಆದರೆ ಇರ್ತಕ್ಕಂಥದ್ದು. ಆದರೆ ಯಾರಾದರೂ ಕಷ್ಟ ಎಂದು ಬಂದರೆ ನೀವು ಎಲ್ಲವನ್ನೂ ಸಹ ಮರೆತು, ಅವರು ಮಾಡಿರ್ತಕ್ಕಂತಹ ದ್ರೋಹ ಮೋಸವನ್ನೆಲ್ಲ ಮರೆತು ಅವರಿಗೆ ಸಹಾಯವನ್ನು ಮಾಡ್ತಕ್ಕಂತಹ ಚಿಕ್ಕ ಮನಸ್ಸಿನ ಮೃದುವಾದ ಮನಸ್ಸುಳ್ಳವರು ನೀವಾಗಿರ್ತೀರ ಮಿಥುನ ರಾಶಿಯವರು. ಹೌದು, ಸಾಲ ಮಾಡಿಯಾದರೂ ಅವರಿಗೆ ಸಹಾಯವನ್ನು ಮಾಡಬೇಕು ಎಂಬಂತಹ ಒಳ್ಳೆಯ ಮನಸ್ಸು ನಿಮ್ಮದಾಗಿರುತ್ತೆ. ಹೌದು, ಹಾಗಾಗಿ ಜುಲೈ ತಿಂಗಳಿನಲ್ಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಇರಬೇಕಾಗಿರುತ್ತೆ. ನೀವು ಜನರನ್ನು ನಿಮ್ಮ ಈ ನಡವಳಿಕೆಯನ್ನು ಕಂಡು ನಿಮ್ಮನ್ನು ದಡ್ಡತನ ಎಂದು ಭಾವಿಸಿದ್ದಾರೆ. ಇದು ನಿಮಗೂ ಸಹ ಗೊತ್ತಿದೆ, ಹೌದಲ್ಲವೇ? ನಿಮ್ಮ ಈ ಒಳ್ಳೆಯತನ, ಈ ಸಹಾಯ ಮಾಡ್ತಕ್ಕಂತಹ ಒಳ್ಳೆಯ ಮನಸ್ಸನ್ನು ನಿಮ್ಮ ಸುತ್ತಮುತ್ತಲೂ ಇರ್ತಕ್ಕಂತಹ ಜನರು ಈ ಒಂದು ಮನಸ್ಸನ್ನು ದಡ್ಡತನ ಎಂದು ಸಹ ದೂಷಿಸಿದ್ದಾರೆ. ನಿಮ್ಮ ಸುತ್ತಮುತ್ತ ಮೋಸ ಮಾಡುವವರು ಇದ್ದಾರೆ. ಹಾಗಾಗಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದಾಗಿರುತ್ತೆ. ಸ್ನೇಹಿತರು ನಿಮಗೆ ಅವಮಾನ ಮಾಡಿದ್ದಾರೆ. ಎಷ್ಟೇ ಸಾರಿ ನೀವು ಚಿಂತಿಸಿದ್ದೀರಾ ಅಲ್ಲವೇ? ಹೌದು, ನಿಮ್ಮ ಸ್ನೇಹಿತರೇ, ನಿಮ್ಮ ಸಹೋದ್ಯೋಗಿಗಳೇ, ನಿಮ್ಮ ಕುಟುಂಬದವರೇ ನಿಮ್ಮನ್ನು ತುಂಬ ಬಾರಿ ಅವಮಾನ ಮಾಡಿದರೂ ಸಹ ನೀವು ಒಂಟಿಯಾಗಿದ್ದಾಗ ತುಂಬ ದುಃಖಿತರಾಗಿದ್ದೀರಾ. ರಾಶಿಯ ಅಧಿಪತಿ ಬುಧ ಗ್ರಹವು ನಿಮಗೆ ಇದೀಗ ಒಳಿತನ್ನು ಮಾಡಲಿದ್ದಾರೆ. ಇದರಿಂದ ಜೀವನದಲ್ಲಿ ವಸಂತ ಕಾಲ ಆದರೆ ಬರ್ತಕ್ಕಂಥದ್ದು. ನಿಮ್ಮ ಅಭಿವೃದ್ಧಿಗೆ ಇದೀಗ ಅಡ್ಡವಾಗಿದ್ದ ಎಲ್ಲ ಸಮಸ್ಯೆಗಳು ಸಹ ಇದೀಗ ದೂರ ಆಗ್ತಕ್ಕಂಥದ್ದು. ಜುಲೈ ತಿಂಗಳಿನಲ್ಲಿ ಮಧ್ಯದಲ್ಲಿ, ಅಂತಂದರೆ ಜುಲೈ ತಿಂಗಳ ಮಧ್ಯದಲ್ಲಿ ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಪ್ರವೇಶ ಮಾಡಲಿದ್ದಾರೆ. ಇದು ನಿಶ್ಚಿತವಾಗಿರ್ತಕ್ಕಂತಹ ಮಾಹಿತಿ. ಇದು ನಿಮ್ಮ ಪೂರ್ವಜನ್ಮದ ಪುಣ್ಯ ಆಗಿರುತ್ತೆ. ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥದ್ದು, ಪ್ರವೇಶ ಮಾಡ್ತಕ್ಕಂಥದ್ದು. ಆ ವ್ಯಕ್ತಿಯು ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತಾರೆ. ಹೌದು, ಇವರಲ್ಲಿ ದೈವಿಕ ಶಕ್ತಿ ಇರಲಿದೆ. ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಜುಲೈ ತಿಂಗಳ ಮಧ್ಯದಲ್ಲಿ ಬರ್ತಾರಲ್ಲ, ಆ ವ್ಯಕ್ತಿಯ ಮನಸ್ಸಿನಲ್ಲಿ ಆ ವ್ಯಕ್ತಿಯೇ ಒಂದು ದೈವಿಕ ಶಕ್ತಿಯಾಗಿರುತ್ತಾರೆ. ಹೌದು, ಇದರ ಬಳಿಕ ನಿಮ್ಮ ಜೀವನದಲ್ಲಿ ಭಾರಿ ದೈವಿಕ ಅದೃಷ್ಟ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಹೊಸ ಉದ್ಯೋಗ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಜೀವನದಲ್ಲಿ ಧನಲಾಭ ಪ್ರಾಪ್ತಿಯಾಗುತ್ತೆ. ಬೇರೆ ಬೇರೆ ದಾರಿಗಳು ಹೆಚ್ಚಾಗುತ್ತೆ. ನಿಮಗೆ ಹಣ ಬರ್ತಕ್ಕಂತಹ ದಾರಿಗಳು, ಆ ದಾರಿಗಳಿಂದ ನೀವು ಊಹಿಸಿದಷ್ಟು ಹೆಚ್ಚು ಲಾಭವನ್ನು ನೀವು ಗಳಿಸಬಹುದಾಗಿರುತ್ತೆ. ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಾ. ನಂತರ ನೀವು ಕೆಲಸ ಮಾಡುವ ಜಾಗದಲ್ಲಿ, ನೀವು ಓಡಾಡುವ ಜಾಗದಲ್ಲಿ ನಿಮಗೆ ಗೌರವ ಆದರೆ ಸಿಗ್ತಕ್ಕಂಥದ್ದು. ನಂತರ ಆಗಲೇ ಹೇಳಿರೋ ರೀತಿ ಧನಲಾಭದ ಜೊತೆಗೆ ದಾರಿಗಳು ಸಹ ಹೆಚ್ಚಾಗ್ತಕ್ಕಂಥದ್ದು. ಈ ಎಲ್ಲ ಘಟನೆಗಳು ನಡೆಯೋದು ಆ ವ್ಯಕ್ತಿ ಜುಲೈ ತಿಂಗಳ ಮಧ್ಯದಲ್ಲಿ ನಿಮ್ಮ ಜೀವನಕ್ಕೆ ಬಂದ ನಂತರ. ಆರೋಗ್ಯದಲ್ಲಿ ಸಹ ನೀವು ಸುಧಾರಣೆಯನ್ನು ಕಾಣ್ತೀರಾ. ನಂತರ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತದೆ. ಹಾಗೆಯೇ ನಿಮ್ಮ ಜೀವನದಲ್ಲಿ ಒಂದು ಅಗ್ನಿ ಪರೀಕ್ಷೆಯೂ ಸಹ ಇರುತ್ತದೆ. ಅದು ಏನಂತಂದರೆ, ನಿಮ್ಮ ಸುತ್ತಮುತ್ತ ಕಪಟಿ ಜನರ ಒಂದು ಗುಂಪು ಸೇರುತ್ತದೆ. ಹೌದು, ಆ ಗುಂಪು ಆ ವ್ಯಕ್ತಿಯನ್ನು ನಂಬಬೇಡ ಎಂದು ನಿಮ್ಮನ್ನು ಹೀಯಾಳಿಸುತ್ತದೆ, ನಿಮ್ಮನ್ನು ಅಗೌರವಪಡಿಸುತ್ತದೆ, ನಿಮ್ಮನ್ನು ಆ ವ್ಯಕ್ತಿಯ ಜೊತೆ ಸೇರಲು ಬಿಡೋದಿಲ್ಲ. ಹಾಗಾಗಿ ಯಾರು ಕಪಟಿ ಜನರು, ಯಾರು ಆ ದೈವಿಕ ವ್ಯಕ್ತಿಯೋ ಇದನ್ನು ನೀವು ಪತ್ತೆ ಹಚ್ಚಬೇಕಾಗಿರುತ್ತೆ. ಆ ಗುಂಪು ನಿಮ್ಮನ್ನು ಸೋಲಿಸಲು, ನಿಮ್ಮನ್ನು ತುಳಿಯಲು ಕಾಯುತ್ತಿರುತ್ತದೆ. ಅದು ನಿಮ್ಮ ಸಂಬಂಧಿಗಳು ಅಥವಾ ನಿಮ್ಮ ಸ್ನೇಹಿತರೇ ಆಗಿರಬಹುದಾಗಿರುತ್ತೆ. ನಿಮ್ಮ ದಾರಿಯನ್ನು ಕೆಡಿಸಲು ಬರುತ್ತಿರುತ್ತಾರೆ ಆ ಗುಂಪು. ನೀವು
ಅವರ ಮಾತನ್ನು ಕೇಳಬೇಡಿ, ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ. ಕಪಟಿ ಜನರನ್ನು ನೀವು ಗುರುತಿಸಲೇಬೇಕು. ಇದೇ ನಿಮ್ಮ ದೊಡ್ಡ ಅಗ್ನಿ ಪರೀಕ್ಷೆಯಾಗಿರುತ್ತೆ ಇದೇ ಜುಲೈ ತಿಂಗಳಿನಲ್ಲಿ. ಇಲ್ಲ ಅಂತಂದರೆ ಇನ್ನಷ್ಟು ದಿನ ಕಷ್ಟಪಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ನಿಮ್ಮ ಮುಂದಿನ ಯೋಜನೆಯನ್ನು ಸಹ ಯಾರೊಂದಿಗೂ ನೀವು ಹಂಚಿಕೊಳ್ಳಬಾರದು. ಹೌದು, ಇದರಿಂದ ನಿಮ್ಮ ಮುಂದಿನ ಯೋಜನೆಯನ್ನು ಆ ಕಪಟಿ ಜನರ ಗುಂಪು ಕೆಡಿಸ್ತಕ್ಕಂಥ ಸಾಧ್ಯತೆಗಳೇ ಹೆಚ್ಚಿರ್ತಕ್ಕಂಥದ್ದು. ಸಹಾಯಕ್ಕೆ ಬರುತ್ತಾರೆ. ಹೌದು, ಕಪಟಿ ಜನರು ನಿಮ್ಮ ಬೆಳವಣಿಗೆಯನ್ನು ಕಂಡು ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದು ಹೋದ ನಂತರ ನಿಮ್ಮ ಜೀವನದಲ್ಲಿ ಧನಲಾಭ ಪ್ರಾಪ್ತಿಯಾಗುವ ಸಾಧ್ಯತೆ ಹೆಚ್ಚಿರ್ತಕ್ಕಂಥದ್ದು. ಹಾಗಾಗಿ ಕಪಟಿ ಜನರು ನಿಮ್ಮ ಬಳಿ ಬಂದು ಹಣದ ಸಹಾಯವನ್ನು ಕೇಳುತ್ತಾರೆ. ಹಾಗಾಗಿ ಯೋಚಿಸಿ ಹಣದ ನಿರ್ಧಾರವನ್ನು ಪಡ್ಕೊಳ್ಳಿ. ಒಂದಲ್ಲ ಎರಡಲ್ಲ 100 ಬಾರಿ ಯೋಚನೆಯನ್ನು ಮಾಡಿ ಒಂದು ನಿರ್ಧಾರವನ್ನು ತಗೊಳ್ಳಿ ಹಣಕಾಸಿನ ವಿಚಾರದಲ್ಲಿ. ಹೌದು, ಹಣಕಾಸನ್ನು ಈ ತಿಂಗಳಲ್ಲಿ ಯಾರಿಗೂ ಸಹ ಅಷ್ಟು ಸುಲಭವಾಗಿ ನೀಡಬೇಡಿ. ನಂತರ ಯಾರು ನಿಮ್ಮನ್ನು ದೂರ ಇಟ್ಟಿದ್ರೋ ಅವರನ್ನು ನೀವು ಸಹ ಇದೀಗ ದೂರವನ್ನು ಇಡಬೇಕಾಗಿರುತ್ತೆ. ನಂತರ ಆ ವ್ಯಕ್ತಿಯು ನಿಮ್ಮ ಜೀವನದಲ್ಲಿ ಬಂದಾಗ ಮನಸ್ಸಿನಿಗೆ ಶಾಂತಿಯಾದರೆ ನಿಮಗೆ ಸಿಗ್ತಕ್ಕಂಥದ್ದು. ದೈವಿಕ ಶಕ್ತಿಗಳು ಹೆಚ್ಚಾಗುತ್ತೆ ನಿಮ್ಮ ಸುತ್ತಮುತ್ತ. ಅವರ ಅದ್ಭುತ ಶಕ್ತಿಯನ್ನು ನೀವು ಗುರುತಿಸಬೇಕು. ಅವರ ಮಾರ್ಗದರ್ಶನದಲ್ಲಿ ನೀವು ನಡೆದರೆ ನಿಮ್ಮ ಜೀವನದಲ್ಲಿ ಮುಂದಿನ ದಿನದಲ್ಲಿ ಯಶಸ್ಸು ಮತ್ತು ನೀವು ಗುರಿ ಸಾಧನೆ ಮಾಡೋದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಆದರೆ ನಿಮಗೆ ಸಿಗ್ತಕ್ಕಂಥದ್ದು ಆ ವ್ಯಕ್ತಿಯ ದೈವಿಕ ಶಕ್ತಿಗಳಿಂದ. ಹೌದು, ಆ ವ್ಯಕ್ತಿ ಬರುವ ಮುಂಚೆ ಪ್ರಕೃತಿಯೇ ನಿಮಗೆ ಸೂಚನೆಯನ್ನಾದರೆ ನೀಡ್ತಕ್ಕಂಥದ್ದು. ಹೌದು, ನೀವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಬೇಕು. ಪ್ರಕೃತಿ ನೀಡ್ತಕ್ಕಂತಹ ಸೂಚನೆಗಳನ್ನು ಅಥವಾ ಕನಸಿನಲ್ಲಿ ಬರ್ತಕ್ಕಂತಹ ದೈವಿಕ ಶಕ್ತಿಗಳನ್ನು ನೀವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುತ್ತೆ. ಇದೇ ಒಂದು ಜುಲೈ ತಿಂಗಳಿನಲ್ಲಿ ಪ್ರತಿದಿನ ಬೆಳಗ್ಗೆನೇ ಎದ್ದು ನೀವು ಇಷ್ಟ ದೇವರನ್ನು ಪ್ರಾರ್ಥನೆಯನ್ನು ಮಾಡಿ. ಇದರಿಂದ ಹೆಚ್ಚಿನ ಫಲಗಳನ್ನು ನೀವು ಸಿದ್ಧಿ ಮಾಡಿಕೊಳ್ತೀರಾ ಮಿಥುನ ರಾಶಿಯವರು. ನಂತರ ಬುಧವಾರ ದಿನದಂದು ನೀವು ನಿಮ್ಮ ಕುಲದೇವರನ್ನು, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆಯನ್ನು ಮಾಡುತ್ತಾ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡಿ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡಿಕೊಳ್ತೀರಾ. ಅದೇ ರೀತಿ ಪ್ರತಿ ಬುಧವಾರ ದೀಪಾರಾಧನೆ ಮಾಡುವಾಗ ನಿಮ್ಮ ಒಂದು ಸಂಕಲ್ಪವನ್ನು ದೇವರಿಗೆ ಅರ್ಪಿಸಿ, ನಿಮ್ಮ ಕೋರಿಕೆಯನ್ನು ಹೇಳಿ ಪ್ರಾರ್ಥನೆಯನ್ನು ಮಾಡಿ. ಹೀಗೆ ಪ್ರಾರ್ಥಿಸೋದ್ರ ಮೂಲಕ ಪ್ರತಿ ಬುಧವಾರ ಈ ರೀತಿ ನೀವು ಪೂಜೆಯನ್ನು ಮಾಡೋದ್ರ ಮೂಲಕ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿಯೆಲ್ಲ ದೂರ ಆಗುತ್ತೆ. ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಕಷ್ಟಗಳೆಲ್ಲ ದೂರ ಆಗಿ ನಿಮ್ಮ ಜೀವನದಲ್ಲಿ ಶಾಂತಿಯಾದರೆ ನೆಲೆಸ್ತಕ್ಕಂಥದ್ದು. ಇದು ಮಿಥುನ ರಾಶಿಯವರ ಜುಲೈ ತಿಂಗಳಿನ ಭವಿಷ್ಯ. ನಂತರ ಭವಿಷ್ಯದಲ್ಲಿ ಆಗ್ತಕ್ಕಂತಹ ಅದ್ಭುತ ಪವಾಡಗಳ ಮಾಹಿತಿಯಾಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.